Hello friends, welcome to Smile Talk Paramedical channel. Good evening to all. ಕೆ ಇ ವತಿಯಿಂದ ಎರಡನೇ ಸುತ್ತಿನಲ್ಲಿ ಏನೋ ಒಂದು ಸೀಟುಗಳು ಉಳಿಕೆಯಾಗಿತ್ತು. ಸೊ ಅದಕ್ಕೆ ಸಂಬಂಧಿಸಿದಂಥ ಒಂದು ಸೀಟ್ ಮೆಟ್ರಿಕ್ಸನ್ನು ಬಿಡುಗಡೆ ಮಾಡಿದ್ದಾರೆ. ಅಂದರೆ ಕೆ ಇ ವತಿಯಿಂದ ಏನು ಎರಡನೇ ಸುತ್ತಿನಲ್ಲಿ ಸೀಟು ಹಂಚಿಕೆ ಆದಮೇಲೆ ಏನು ಒಂದು ಸೀಟುಗಳು ಉಳಿಕೆಯಾಗಿರ್ತವೆ ಅದನ್ನು ಥರ್ಡ್ ರೌಂಡಿಗೆ ತೊಗೊತಾರೆ. ಸೊ ಅದಕ್ಕೆ ಸಂಬಂಧಿಸಿ ಇಲ್ಲಿ ನೋಡ್ತಾ ಇದ್ದೀರಿ, ಮೂರನೇ ಸುತ್ತಿನ ತಾತ್ಕಾಲಿಕ ವೆಕೆಂಟ್ ಸೀಟ್ಗಳನ್ನು ರಿಲೀಸ್ ಮಾಡಿದ್ದಾರೆ. ಇಲ್ಲಿ ಅಪ್ಡೇಟ್ ಆಗ್ತಾ ಇದೆ. ಸದ್ಯಕ್ಕೆ ಏನಪ್ಪ ಅಂತಂದರೆ ಇದರಲ್ಲಿ ಬೇರೆ ಬೇರೆ ಕೋರ್ಸ್ಗಳು ಬಂದಿದ್ದಾವೆ. ಆದರೆ ನರ್ಸಿಂಗ್ ಒಂದು ಅಪ್ಡೇಟ್ ಆಗೋದೊಂದು ಬಾಕಿ ಇದೆ. ನರ್ಸಿಂಗ್ ಕೋರ್ಸ್ಗಳಿಂದ ಅಪ್ಡೇಟ್ ಒಂದು ಬಾಕಿ ಇದೆ. ಆದರೆ ರಿಮೈನಿಂಗ್ AHS ಇರ್ಬೋದು, ಆಮೇಲೆ BPO ಇರ್ಬೋದು, ಫಾರ್ಮಾ ಡಿ, BPT ಇದು ಇಲ್ಲಿ ಅಪ್ಡೇಟ್ ಆಗಿದೆ. ಹೌದಾ, ಯಾವುದು ಕಾಲೇಜಲ್ಲಿ ಇನ್ನೂ ಎಷ್ಟು ಸೀಟ್ ಇದ್ದಾವೆ ಅನ್ನೋದನ್ನು ಇಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಎರಡನೇ ಸುತ್ತಿನಲ್ಲಿ ಉಳಿದಿರುವಂಥ ಸೀಟ್ಗಳನ್ನು ಥರ್ಡ್ ರೌಂಡಿಗೆ ನಿಮಗೆ ಹಂಚಿಕೆ ಮಾಡಲಾಗುತ್ತೆ. ಸೀಟ್ ಇದ್ದರೆ ಹಂಚಿಕೆ ಮಾಡ್ತಾರೆ. ಸೀಟ್ ಇಲ್ಲ ಅಂತಂದರೆ ಅಲ್ಲಿ ಏನು ಸೀಟು ಇರಲಿಲ್ಲ ಅಂತಂದರೆ ನೀವು ಆಪ್ಷನ್ ಎಂಟ್ರಿ ಮಾಡಿರ್ತಿರಲ್ಲ, ಆ ಒಂದು ಕಾಲೇಜಲ್ಲಿ ಏನು ಸೀಟ್ ಇಲ್ಲ ಅಂದರೆ ಅದು ಯೂಸ್ ಇಲ್ಲ ಅಂತಂದ ಅರ್ಥ. ಓಕೆ, ಈ ಸೀಟ್ ಮೆಟ್ರಿಕ್ಸ್ ನೋಡಿಕೊಂಡು ನೀವು ಮೂರನೇ ಸುತ್ತಿನಲ್ಲಿ ರೀಅರೇಂಜ್ಮೆಂಟು, ಡಿಲೀಟು, ರಿಮೂವ್, ಆ್ಯಡ್, ಇನ್ ಕೇಸ್ ಆಫ್ ಹೊಸ ಕಾಲೇಜ್ ಇದ್ದರೆ ಆ್ಯಡ್ ಮಾಡ್ಬೋದು. ಹಳೆ ಕಾಲೇಜ್ಗಳಷ್ಟೇ ಇದ್ದರೆ ಅದನ್ನು ರೀಅರೇಂಜ್ಮೆಂಟ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಲಿಂಕನ್ನು ಕೊಡ್ತಾರೆ. ಬಟ್ ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಯಾವ ಕಾಲೇಜುಗಳಲ್ಲಿ ಇನ್ನೂ ಎಷ್ಟು ಸೀಟ್ ಇದಾವೆ ಅನ್ನೋದನ್ನು ಜಜ್ಮೆಂಟ್ ಮಾಡಬೇಕಂದ್ರೆ ಸೀಟ್ ಮ್ಯಾಟ್ರಿಕ್ಸ್ ಮುಖಾಂತರನೇ ಹೋಗಬೇಕಾಗತ್ತೆ.